ನಮಸ್ತೆ ಸ್ನೇಹಿತರೆ, HNC ಲೈವ್ಗೆ ಸ್ವಾಗತ. ನಾನು HN ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, HNC ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರುಗಳಿಗೆ ಬಂಧುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮಲ್ಲಿ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ದೊಡ್ಡವರು ಕಸ ತಿಂದರೆ ಮಕ್ಕಳು ಸಗಣಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಅಂಥೇಳಿ. ಇವತ್ತು ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ನಡೀತಿರ್ತಕ್ಕಂತಹ ಈ ಹೊಲಸು ಭಾಷೆಗಳ ಪ್ರಯೋಗ ಇವನ್ನೆಲ್ಲವನ್ನು ನೋಡ್ಕೊಂಡು ಬಂದರೆ ಆ ಮಾತು ಹಚ್ಚಿರ ಸಹ ನಿಜ ಅನಿಸ್ಬಿಡುತ್ತೆ. ಮೊನ್ನೆ ನೋಡಿದ್ರಿ ನೀವು, ದಸರಾ ವಿಚಾರದಲ್ಲಿ, ಬಾನು ಮುಷ್ತಾಕ್ನ ಕಷ್ಟೋ ವಿಚಾರದಲ್ಲಿ DK ಶಿವಕುಮಾರ್ ಅವರು ಯಾವ ಅಯೋಗ್ಯರ ರೀತಿ ಮಾತಾಡಿದ್ರು. ಏನು ಚಾಮುಂಡಿ ಬೆಟ್ಟ ಏನು ಹಿಂದೂಗಳ ಆಸ್ತಿ ಅಂತ ಕೇಳಿದ್ರು. ಅವ್ರು ಕೇಳಾದ ಮೇಲೆ ಅವರ ಕಾರ್ಯಕರ್ತರ ಬಾಯಿಗಳಲ್ಲಿ ಬರ್ತಿದ್ದಂತಹ ಮಾತುಗಳೇ ಬದಲಾವಣೆ ಆಗೋಗಿತ್ತು. ಚಾಮುಂಡಿ ಬೆಟ್ಟದ ಬಗ್ಗೆ, ಚಾಮುಂಡಿ ದೇವಿ ಬಗ್ಗೆ. ನನ್ನ ಜೊತೆ ಒಬ್ಬರು ಕಾಂಗ್ರೆಸ್ ಹೋಗ್ತಾರೆ TV ಡಿಬೇಟಿಗೆ ಬಂದಿದ್ದರು. ಅವ್ರು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ರು ಅಂದರೆ, ಚಾಮುಂಡಿ ಯಾರಪ್ಪನ ಆಸ್ತಿನೇನ್ರಿ, ನಿಮ್ಮ ಅಪ್ಪನ ಆಸ್ತಿನೇನ್ರಿ ಅಂತ ಕೇಳೋ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ರು. ಅದರ ಕ್ಲಿಪ್ಪಿಂಗು ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೋಡಿ ಅದನ್ನು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತೇಳಿ. ನಾವು ಕಾಂಗ್ರೆಸ್ನ ಹಿಸ್ಟ್ರಿ ನೋಡ್ಕೊಂಬಂದರೆ 2007 ಡಿಸೆಂಬರಿಂದನೇ ನನಗೆ ಜ್ಞಾಪಕ ಇರೋ ರೀತಿ ಸನ್ಮಾನ್ಯ ಮೋದಿಯವ್ರನ್ನ ಸೋನಿಯಾ ಗಾಂಧಿ ಆಗಲಿ, ರಾಹುಲ್ ಗಾಂಧಿ ಆಗಲಿ, ಖರ್ಗೆ ಅವರಾಗಲಿ, ಅವ್ರ ಎಲ್ಲ ಲೀಡರ್ಗಳು ಯಾವ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡಿದ್ರು ಮೋದಿಯವ್ರ ಬಗ್ಗೆ. ಅದು ಬಿಡಿ, ಮೋದಿಯವರ ತಾಯಿ ಬಗ್ಗೆ, ಆ ತಾಯಿಗೆ ರಾಜಕಾರಣ ಗೊತ್ತಿಲ್ಲ, ನಿಮ್ಮ ಈ ಹೊಲಸು ಇದು ಗೊತ್ತಿಲ್ಲ, ಏನು ಗೊತ್ತಿಲ್ಲದಿರೋ ತಾಯಿನೂ ಬಿಡಲಿಲ್ಲ ರೀ. ಅವ್ರ ತಾಯಿನೂ ಸೇರಿಸ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದರು. ನಾನು ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ಅವರೊಂದು ಲಿಸ್ಟ್ ಹಾಕಿದರು, ಎಷ್ಟು ಮಾತುಗಳನ್ನ ಕೆಟ್ಟ ಮಾತುಗಳನ್ನ ಬೈದಿದ್ದಾರೆ ಈ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಅವ್ರಿಗೆ ಸಿಕ್ಕಿರೋ ಲೆಕ್ಕ 84. ಸೋನಿಯಾ ಗಾಂಧಿ ಮೌತ್ಕ ಸೌದಾಗರ್ ಅಂದಿದ್ದು, ಸಾವಿನ ವ್ಯಾಪಾರಿ ಅಂತೆ, ಮಣಿಶಂಕರಯ್ಯ ನೀಚ ಅಂತ ಕರೆದಿದ್ದು, ರಾವಣ ಅಂತ ಕರೆದಿದ್ದು ಖರ್ಗೆ ಅವರು, ರಶೀದ್ ಅಲ್ವಿ ಅವ್ರ ತಾಯಿ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ದು, ರಾಹುಲ್ ಗಾಂಧಿ ಚೌಕಿದಾರ್ ಚೋರ ಕೈ ಎಂದಿದ್ದು, ಕಳ್ಳ ಅಂದಿದ್ದು, ಮೋದಿಯವರ ಜಾತಿ ಹಿಡ್ಕೊಂಡು ಬೈದಿದ್ದು, ಅವರ ಸ್ಪೋಕ್ಸ್ ಪರ್ಸನ್ಗಳು ಪವನ್ ಖೇರ, ಸುಪ್ರಿಯಾ ಶ್ರೀನಂತೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ಮೋದಿಯವ್ರ ಬಗ್ಗೆ. ಕೆಟ್ಟ ಪದಗಳ ಬಗ್ಗೆ ನಾನು ಮಾತಾಡ್ತಿರೋದು ಅಷ್ಟೇ. ಈಗ ರಾಹುಲ್ ಗಾಂಧಿ ಓಟ್ ಚೋರಿ ಅಂತ ಶುರು ಮಾಡಿದ್ದಾರೆ. ಚೋರ ಯಾರು ಅಂತ ಅವರು ಗುರಿ ಇಟ್ಟಿರೋದು, ಮತ್ತು ಮೋದಿಯವ್ರ ಬಗ್ಗೆ ಕಳ್ಳ ಅಂಥೇಳಿ. ಪ್ರಿಯಾಂಕಾ ಗಾಂಧಿ ಅವ್ರದ್ದೊಂದು ವಿಡಿಯೋ ವೈರಲ್ ಆಯಿತು. ಚಿಕ್ಕ ಮಕ್ಕಳ ಜೊತೆ ಕೂತಿದ್ರು. ಆ ಮಕ್ಕಳು ಏನು ಹೇಳ್ತಾ ಗೊತ್ತಾ, ಚಪ್ಪಾಳೆ ಹೊಡ್ಕೊಂಡು, ಸಣ್ಣ ಮಕ್ಕಳು ರೀ, ನೀಮ್ಕ ಪತ್ತ ಕಡವಾ ಹೈ, ನರೇಂದ್ರ ಮೋದಿ ಬಡವಾ ಹೈ, ಇದು ಮಕ್ಕಳು ಚಪ್ಪಾಳೆ ಹೊಡ್ಕೊಂಡು ಹೇಳ್ತಿದ್ದಿದ್ದು. ಏನು ಪ್ರಿಯಾಂಕಾ ಗಾಂಧಿ ಆಶ್ಚರ್ಯಭರಿತವಾಗಿ ಹಿಂಗೆ ನೋಡ್ತಾ ಇರ್ತಾರೆ. ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಅಷ್ಟೊಂದು ಕನ್ಸರ್ನ್ ಇದೆ ಅಂತ ಹೇಳಿದ್ರೆ, ಇದನ್ನು ವಿಡಿಯೋ ಶೂಟ್ ಮಾಡಿದ್ದಾರೆ ರೀ. ವಿಡಿಯೋ ಹೇಗೆ ಆಚೆ ಕಡೆಗೆ ಬಂತು? ಆ ಮಕ್ಕಳು ಹಾಗೆ ಹೇಳ್ಬೇಕಾದ್ರೆ ತಡಿಬೇಕು ಅಂತ ಅನ್ನಿಸ್ಲಿಲ್ವಾ, ಅಥವಾ ಯಾರಾದರೂ ಹೇಳ್ಕೊಟ್ಟು ಮಾಡಿಸಿದ್ರೆ ಈ ಕೆಲಸನ? ನರೇಂದ್ರ ಮೋದಿ ಬಡವಾ ಹೈ ಅಂತೇಳಿ ಪುಟ್ಟ ಮಕ್ಕಳ ಬಾಯಲ್ಲಿ ಹೇಳಿಸ್ತಾರಲ್ಲ, ಖರ್ಗೆ ಅಂತ ದೊಡ್ಡವ್ರ ಬಾಯಲ್ಲಿ ಮೋದಿ ವಿಷಸರ್ಪ, ರಾವಣ ಅಂತೆಲ್ಲ ಬಂದರೆ ಕೆಳಗಡೆ ಕಾರ್ಯಕರ್ತರ ಮನಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ಬೇಕು ತಾನೆ. ದೊಡ್ಡವ್ರ ಕಸ ತಿಂದರೆ ಮಕ್ಕಳು ಸಗಣಿ ತಿಂತಾರ್ರಿ. ಇವತ್ತು ಇವರ ಕಾರ್ಯಕರ್ತರ ಬಾಯಲ್ಲಿ ಬರ್ತಿರ್ತಕ್ಕಂತಹ ಒಂದೊಂದು ಮಾತುಗಳಿಗೂ ಪ್ರೇರಣೆ ಯಾರು? ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲಿಂದ ಬಂತು. ಒಬ್ಬ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ಬೇಕಾರೆ, ಒಂದು ಧರ್ಮದ ಬಗ್ಗೆ ಮಾತಾಡ್ಬೇಕಾರೆ, ಒಂದು ಹಿಂದೂ ಧರ್ಮದ ದೇವರ ಬಗ್ಗೆ ಮಾತಾಡ್ಬೇಕಾರೆ ಹೇಗೆ ಬಂತು ಧೈರ್ಯ? ಎಲ್ಲಿಂದ ಬಂತು? ಅರೆ ಮೇಲ್ಗಡೆಯವರೇ ಮಾತಾಡಿದ್ಮೇಲೆ ಒಂಥರ ಫ್ರೀ ಲೈಸೆನ್ಸ್ ಇದ್ದಂಗೆ ಎಲ್ಲರಿಗೂ. ಇದಕ್ಕೆಲ್ಲದಕ್ಕಿಂತ ಅತಿ ಕ್ರೂರವಾದ ನಡವಳಿಕೆ ಬಿಹಾರಲ್ಲಿ ನಡೆದಿದೆ ಬಂಧುಗಳೇ. ಬಿಹಾರಲ್ಲಿ ಚುನಾವಣಾ ರ್ಯಾಲಿ, ದರ್ಭಾಂಗ ಅಂದರೆ ಒಂಥರ ಮಿನಿ ಪಾಕಿಸ್ತಾನ. ಅಲ್ಲಿ ಚುನಾವಣೆ ರ್ಯಾಲಿ, ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಬಂದು ಅದನ್ನು ಅಡ್ರೆಸ್ ಮಾಡಬೇಕು, ದೊಡ್ಡ ವೇದಿಕೆ ಹಾಕಿದರು. ಆ ವೇದಿಕೆ ಮೇಲೆ ಇನ್ನೂ ಅವ್ರು ಬಂದಿರಲಿಲ್ಲ, ದೊಡ್ಡದಾಗಿ ಕಾರ್ಯಕರ್ತರುಗಳು ಅದ್ರ ಮುಂದೆ ಸೇರಿಕೊಂಡಿದ್ರು. ಒಂದಷ್ಟು ಲೀಡರ್ಗಳೆಲ್ಲರೂ ಆ ಸ್ಟೇಜ್ ಮೇಲಿದ್ದರು. ಆ ಸ್ಟೇಜ್ ಮೇಲೆ ಒಬ್ಬ ನೂರ್ ಮೊಹಮ್ಮದ್ ಅನ್ನೋನು ದೊಡ್ಡದಾಗಿ ಘೋಷಣೆ ಹಾಕಿ ಕಿಚ್ಚಕ್ಕೆ ಶುರು ಮಾಡ್ದ. ಕೆಟ್ಟ ಪದ, ಮೋದಿಯವರ ತಾಯಿನ ಬೈಯಕ್ಕೆ ಶುರು ಮಾಡ್ದ. ಸ್ವರ್ಗದಲ್ಲಿರ್ತಕ್ಕಂಥವ್ರ ತಾಯಿ ರೀ, ಕೆಟ್ಟ ಪದ ಹೇಳಿದ್ನಲ್ಲ, ನಮ್ಮ ಚಾನಲಲ್ಲೂ ಹೇಳೋಕ್ಕಾಗಲ್ಲ, ಯಾರೋ ನಮ್ಮ ಬಾಯಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಆ ಮಾತುಗಳು. ಮೋದಿಯವ್ರನ್ನ ಅವ್ರ ತಾಯಿನ ಬೈಕೊಂಡು ಕೂತಿದ್ದು. ಅದು ಒಂದ್ಸರಿ ಹೇಳಿ ಸುಮ್ಮನಾಗಲಿಲ್ಲ, ಪದೇ ಹೇಳ್ತಾ ಇದ್ರು. ಸುತ್ತ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು, ಅದನ್ನು ಜೋರಾಗಿ ಕಿರಿಸ್ತಾ ಇದ್ರು. ಯಾರು ಅವನನ್ನು ತಡೆಯೋ ಪ್ರಯತ್ನ ಮಾಡಲಿಲ್ಲ. 10 ಬಾರಿ ಬಂತದು, ಈವನ್ ಚಾನಲ್ಗಳೆಲ್ಲ ಬಂದ್ಬಿಡ್ತದು. 10 ಬಾರಿ ಘೋಷಣೆ ಕೂಗ್ತಾ ಇದ್ದಾನೆ ಅವ್ರ ತಾಯಿನ ನಿಲ್ಲಿಸಿ, ಕೆಟ್ಟ ಮಾತಲ್ಲಿ ನಿಲ್ಲಿಸಿ. ಈ ನೂರ್ ಮೊಹಮ್ಮದನಿಗೆ ಆ ಧೈರ್ಯ ಇಲ್ಲಿಂದ ಬಂತ್ರಿ. ಭಾರತದ ಪ್ರಧಾನಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಬೇಕು, ಅವನ ತಾಯಿ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಬೇಕು ಅಂತೇಳಿ ಪ್ರೇರಣೆ ಕೊಟ್ಟಿದ್ದು ಯಾರು? ಕೌಂಡ್ರಲ್ ಲೀಡರ್ಗಳು ತಾನೆ. ರಾಹುಲ್ ಗಾಂಧಿ ಬಾಯಿ ಬಿಟ್ಟರೆ ಏನು ಭಾಷೆ ಬರುತ್ತೆ ನೋಡಿ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇವ್ರು ಅನ್ಕೊಂಬಿಟ್ಟವ್ರೆ, ನಾವು ಹುಟ್ಟಿರೋದೇ ಅಧಿಕಾರ ಮಾಡೋದಕ್ಕೆ, ನಾವು ಹುಟ್ಟಿರೋದೇ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ, ನಮ್ಮನ್ನು ಬಿಟ್ಟರೆ ಇನ್ಯಾರಿಗೂ ಯೋಗ್ಯತೆಯೇ ಇಲ್ಲ. ಅಂಥದ್ರಲ್ಲಿ ಒಬ್ಬ ಟೀಮ್ ಅವರನ್ನು ಬಂದು ಪ್ರಧಾನಮಂತ್ರಿ ಆಗ್ಬಿಟ್ರು ಅಂತ ಹೇಳಿದ್ರೆ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ಫ್ರಸ್ಟ್ರೇಷನ್ನು
ಪದೇ 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 ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಪದಗಳ ರೂಪದಲ್ಲಿ ಆಚೆ ಕಡೆಗೆ ಬರುತ್ತೆ. ಕಳ್ಳ ಅಂತ ಬರುತ್ತೆ, ದರೋಡೆಗೋರ ಅಂತ ಬರುತ್ತೆ, ಸರ್ಪ ಅಂತ ಬರುತ್ತೆ, ರಾವಣ ಅಂತ ಬರುತ್ತೆ, ಕೊಲೆಗಡಕ ಅಂತ ಬರುತ್ತೆ. ಬರ್ತಾ 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 ಮುಂದೆ ಏನು ಈ ಕಾರ್ಯಕರ್ತರು ಮಾತಾಡ್ತಿದ್ದಲ್ಲ ಅಮ್ಮ ಅಕ್ಕ, ಈ ಭಾಷೆಗಳು ರಾಹುಲ್ ಗಾಂಧಿ ಬಾಯಲ್ಲಿ ಬಂದ್ಬಿಡ್ತವೆ. ನೆಕ್ಸ್ಟ್ ಸ್ಟೇಜ್ ಅಷ್ಟೇನೆ. ವಿ ಹ್ಯಾವ್ ಟು ವೇಟ್ ಫಾರ್ ದ ಟೈಮ್. ಯಾಕೆ ಆ ಫ್ರಸ್ಟ್ರೇಷನ್ನು, ಯಾವಾಗ ಲೀಡ್ರ್ ಫ್ರಸ್ಟ್ರೇಷನ್ ಆಚೆ ಆಗ್ತಾನೆ ಕೆಟ್ಟ ಕೆಟ್ಟ ಪದ ಉಳಿಸ್ಕೊಂಡು, ಕಾರ್ಯಕರ್ತರಿಗೆ ಹೇಗೆ ಸುಮ್ಮನಿರ್ತಾರೆ? ಕಾರ್ಯಕರ್ತರಿಗೆ ಒಂಥರ ಇಂಬು ಕೊಟ್ಟಂಗೆ ಹೋಗುತ್ತೆ ಅವರಿಗೆ. ಹಿಂದುತ್ವದ ನಾಟಕಾಡೋ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರಿ ನೀವು? ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನ ಅಂಥೇಳಿ ನೀವು ಹೇಳ್ಬಿಟ್ಟು ಸುಮ್ಮನಾಗೋದ್ರಿ ರೀ. ನಾಚಿಕೆ ಆಗಬೇಕು ನಿಮ್ಮಂಥವ್ರಿಗೆ ಆ ಭಾಷೆ ಮಾತಾಡೋದಕ್ಕೆ. ನೀವು ಹೇಳ್ಬಿಟ್ಟು ಸುಮ್ಮನಾಗೋದ್ರಿ. ನಿಮ್ಮ ಕಾರ್ಯಕರ್ತರುಗಳು, ನಿಮ್ಮ ವಕ್ತಾರಗಳು ಏನು ಮಾತಾಡ್ತಿದ್ದಾರೆ? ಚಾಮುಂಡಿ ಅವ್ರ ಅಪ್ಪಂದ ಅಂತ ಕೇಳೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅವರು. ಯಾರ ಪ್ರೇರಣೆ ಇದಕ್ಕೆ? ನೀವೇ ತಾನೇ ಸದನದಲ್ಲಿ ದೇಶಭಕ್ತಿ ಗೀತೆ, RSS ದೇಶಭಕ್ತಿ ಗೀತೆ ಹಾಡಿದ್ದಕ್ಕೆ ಸಾರಿ ಕೇಳ್ತೀರಿ, ಕ್ಷಮೆ ಕೇಳ್ತೀರಿ. ಚಾಮುಂಡಿ ಬೆಟ್ಟ ಯಾರ ಆಸ್ತಿ, ಹಿಂದೂಗಳ ಆಸ್ತಿ ಅಂತ ಕೇಳಿದ್ರೆ ಕ್ಷಮೆ ಕೇಳಿದ್ರೇನ್ರಿ ನೀವು? ನೀವು ಕ್ಷಮೆ ಕೇಳಿದ್ರೆ ಕಾರ್ಯಕರ್ತರಿಗೊಂದು ಭಯ ಬಂದಿರೋದು. ಕೇಳಿಲ್ಲ ಅಂದ್ರೆ ಅರ್ಥ ಏನು? ನೀವು ಹೇಳಿದ್ದು ಸರಿ ಅಂತ. ಇವತ್ತಾಗಿರೋದು ಅದೇ ಬಂಧುಗಳೇ. ಬಿಹಾರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಮೋದಿಯವರ ತಾಯಿನ ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಬೈದಾಗ, ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಘೋಷಣೆಗಳು ಕೂಗಿದಾಗ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅದನ್ನು ಖಂಡಿಸಿಲ್ಲ. ಅದರ ಅರ್ಥ ಏನು? ಮೌನ ಸಮ್ಮತಿ ಇದೆ ಅವನು ಮಾತಾಡಿದ್ದಕ್ಕೆ. ಅವನೇನೋ ಲೀಡರ್ ಅಂತೆ, ಯೂತ್ ಲೀಡರ್ ಆಗಿದ್ದಂತೆ, ಪದಾಧಿಕಾರಿ ಆಗಿದ್ದಂತೆ, ಏನೇನೋ ಒಂದಷ್ಟು ಮೀಡಿಯಾಗಳಲ್ಲಿ ಬರ್ತಾ ಇದೆ. ಇಲ್ಲಿವರೆಗೂ ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ. ಕಾನೂನು ರೀತಿ ಏನು ನಡೀಬೇಕೋ ಅದು ನಡೀತಾ ಇದೆ, ಅದು ಬೇರೆ ಪ್ರಶ್ನೆ. ಆದರೆ ಪಕ್ಷದಿಂದ ಇವತ್ತು ತೊಗೊಂಡಿಲ್ಲ. ಅದರ ಅರ್ಥ ಏನು? ಅಜಯ್ ರಾಯ್ ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಈಸ್ಕೊಂಡ್ರಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಹೇಳ್ತಾನೆ RSS ಬಗ್ಗೆ, RSSನ ಪ್ರಚಾರಕರ ಬಗ್ಗೆ ಮಾತಾಡ್ತಾ ಏನು ಪೂಜ್ಯ ಸರಸಂಘ ಚಾಲಕರು ಹೇಳಿದರು 3 ಮಕ್ಕಳುಗಳನ್ನ ಹಿಂದೂಗಳು ಹೆರಬೇಕು ಅಂತೇಳಿ. ಇವನು ಹೇಳ್ತಾನೆ ಪ್ರಚಾರಕಗಳ ಬಗ್ಗೆ ಅವ್ರು ಮದುವೆ ಆಗದಿರೋ ವಿಚಾರಕ್ಕೆ. ನೋಡಿ, ಮದುವೆ ಆಗದಿರೋನ ಬ್ರಹ್ಮಚಾರಿ ಅಂತಾರೆ, ಅವಿವಾಹಿತರು ಅಂತಾರೆ. ಇವನು ಬಳಸಿದ ಪದ ರಣವ. ಹಿಂದಿನಲ್ಲಿ ಯಾರು ಅವಿವಾಹಿತರಿರ್ತಾರೆ ಅಥವಾ ಮದುವೆ ಆಗದಿರೋರು ಇರ್ತಾರೆ ಅವರಿಗೆ ಬಳಸ್ತಕ್ಕಂಥ ಅತ್ಯಂತ ನೀಚ ಪದ. ಬಜಾರ್ಗಳಲ್ಲಿ ಬ್ರೋಕರ್ಗಳಿರ್ತಾರಲ್ಲ ಅವ್ರು ಬಳಸೋ ಪದ ಅದು ರಣವ ಅಂತೇಳಿ. ಅದನ್ನು ಮೋಹನ್ ಭಗವತ್ ಅವ್ರಿಗೆ ಉದ್ದೇಶ ಮಾಡಿದ. ಅವನು ಉದ್ದೇಶ ಇದ್ದಿದ್ದು ಯಾರ್ಯಾರು RSSಲ್ಲಿ ಪ್ರಚಾರಕರಾಗಿ ಮದುವೆ ಆಗಿಲ್ಲ ಅವರೆಲ್ಲರಿಗೂ ಸೇರಿಸ್ಕೊಂಡಂದ, ಇನ್ಕ್ಲೂಡಿಂಗ್ ಮೋದಿಯವರು ಅವ್ರ ಮನಸ್ಸಲ್ಲಿತ್ತು. ರಣವ ಅಂದ ರಾಸ್ಕರು. ಹಾಗಾದರೆ ನೀನು ಯಾವ ದೇವತೆನ ಆರಾಧನೆ ಮಾಡ್ತೀಯಲ್ಲಪ್ಪ? ಸೋನಿಯಾ ಗಾಂಧಿ ಯಾವ ಕ್ರಿಶ್ಚಿಯನ್ ಇದ್ದಾರಲ್ಲ, ಆ ಕ್ರಿಶ್ಚಿಯನ್ ಧರ್ಮಗುರುಗಳಿದ್ದಾರೆ ತಾನೆ, ಅವರು ಕೂಡ ಅವಿವಾಹಿತರೇ, ಅವರು ಮದುವೆ ಆಗಲ್ಲ. ಸೋನಿಯಾ ಗಾಂಧಿಗೆ ಹೇಳ್ಬಿಟ್ಟು ಅವ್ರಿಗೂ ರಣವ ಅನಿಸು. ನನಗಳಿರ್ತಾರೆ ಧರ್ಮ ಪ್ರಚಾರಕಿಯರು, ಅವ್ರಿಗೂ ಇದೇ ಭಾಷೆ ಹೇಳಿಸು. ಅದಿರಲಿ, ನಿಮ್ಮ ರಾಹುಲ್ ಗಾಂಧಿ ಇದನ್ನಲ್ಲ ಪುಣ್ಯಾತ್ಮ, ಅವರು ರಣವಾನ ನಿನ್ನ ಪ್ರಕಾರ? ಹೇಳು. ಯಾವ RSS ಪ್ರಚಾರಕರು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಂಘಟನೆಗೋಸ್ಕರ ತಮ್ಮ ಇಡೀ ಜೀವನನ ಒತ್ತೆ ಇಟ್ಟಿರ್ತಾರೆ, ಹಣ ಗಳಿಸಲ್ಲ, ಮದುವೆ ಆಗಲ್ಲ, ಒಂಥರ ತಪಸ್ಸು ರೀತಿಯಲ್ಲಿ, ತಪಸ್ಸು ರೀ ಅದು ಆ ಜೀವನ, ಆ ತಪಸ್ಸು ರೀತಿಯಲ್ಲಿ ಜೀವನ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಕೆಟ್ಟ ಪದ ಬಳಸೋ ಇದು ಬಂತಲ್ಲ. ಇನ್ನು ನೀವು ರಾಹುಲ್ ಗಾಂಧಿಗೆ ಏನು ಹೇಳ್ತೀಯ ಅದಕ್ಕೆ? ಇಲ್ಲಿವರೆಗೂ ರಾಹುಲ್ ಗಾಂಧಿ ಖಂಡಿಸಿಲ್ಲ, ಕಾಂಗ್ರೆಸ್ನವ್ರು ಯಾರು ಖಂಡಿಸಿಲ್ಲ. ಅದರ ಅರ್ಥ ಏನು? ಮೌನ ಸಮ್ಮತಿ. ಇವತ್ತು ಸಿದ್ದರಾಮಯ್ಯ ಕೆಟ್ಟದಾಗಿ ಮಾತಾಡ್ತಾರೆ ಹಿಂದೂಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ. ಡಿ ಕೆ ಶಿವಕುಮಾರ್ ಕೆಟ್ಟದಾಗಿ ಮಾತಾಡ್ತಾರೆ. ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೋದಂತಹ ದೇಶದ್ರೋಹಿಗಳನ್ನ, ಜಿಹಾದಿಗಳನ್ನ ಬ್ರದರ್ಸ್ ಅಂತಾರೆ. ಕೆಳಗಡೆ ಇರ್ತಕ್ಕಂಥ ಕಾರ್ಯಕರ್ತರು ಏನಂತಾರೆ ರೀ? ಬೇರೆ ಇನ್ನೇನು ಪ್ರಶ್ನೆ ಬೆಳೆಸ್ತಾರೆ? ಅವ್ರಿಗೂ ಎಲ್ಲ ಜಿಹಾದಿಗಳು ಬ್ರದರ್ಸ್ ಅಂತಲೇ ಅನ್ಸೋದು. ಯಾಕೆ ಇವತ್ತು ಎಲ್ಲರೂ ಲವ್ ಜಿಹಾದ್ ನಡೆದ್ರೆ, ಆ ಪಾಪಿಗಳು ಬಂದು ಹಿಂದೂ ಹೆಣ್ಮಕ್ಳನ್ನ ಮೋಸ ಮಾಡಿದ್ರೆ ಅಥವಾ ಎತ್ಕೊಂಡೋದ್ರೆ ಕಾಂಗ್ರೆಸ್ ಒಬ್ಬರು ಸಪೋರ್ಟಿಗೆ ಬರಲ್ಲ ರೀ. ಯಾಕೆ? ಅವ್ರ ಮನಸ್ಸಲ್ಲಿ ಕುಂತ್ಕೊಂಡ್ಬಿಟ್ಟಿದೆಯಲ್ಲ ಆ ಬ್ರದರ್ಸ್ ಅನ್ನೋ ಭಾವನೆ. ಅವರ ಅಕ್ಕ ತಂಗಿನೇ ಉಳಿಸ್ಕೊಳಕ್ಕಾಗ್ತಿಲ್ಲ. ಈಗ ಇಲ್ಲಿವರೆಗೂ ಬಿಹಾರದಲ್ಲಿ ಆ ಸ್ಕೌಂಡಲ್ ಹೇಳಿರೋ ಮಾತನ್ನು ಖಂಡನೆ ಮಾಡಿಲ್ಲ ರೀ ರಾಹುಲ್ ಗಾಂಧಿ. ಮಿಸ್ಟರ್ ರಾಹುಲ್ ಗಾಂಧಿ ಹೋಗಿ ಅಸಾವುದ್ದೀನ್ ಓವೈಸಿ ಕಾಲು ಕೆಳಗಡೆ ತೂರ್ರಿ. ನಾನು ಓವೈಸಿನೇನು ಸಮರ್ಥನೆ ಮಾಡ್ಕೊತಿಲ್ಲ, ಅವರ ಕಾರ್ಯಗಳನ್ನೆಲ್ಲ ಸಮರ್ಥನೆ ಮಾಡ್ಕೊತಿಲ್ಲ. ಆದರೆ ಬೆಂಗಳೂರಲ್ಲಿ ಅವ್ರದ್ದೇನೋ ಪ್ರತಿಭಟನೆ ನಡೆದಾಗ ಯಾರೋ ಒಬ್ಬರು ಲೆಫ್ಟಿಸ್ಟು ಹುಡುಗಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಎಲ್ಲೋ ಹೋಗ್ತಿದ್ದವರು ವಾಪಸ್ ಬಂದು ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡಿದ್ರು ಓವೈಸಿ ಅವರು. ಆ ಬಗ್ಗೆ ಓವೈಸಿ ಅವ್ರಿಗೆ ನನಗೆ ಗೌರವ ಇದೆ. ಆದರೆ ಈ ದರಿದ್ರದವರು ಯಾವುದೇ ದುರ್ಘಟನೆ ನಡೀಲಿ, ಯಾರಿಗಾದ್ರೂ ಬೈಲಿ ಕಣ್ಣೆ ಮಾಡಲ್ಲ. ಕಣ್ಣೆ ಮಾಡೋಕ್ಕೆ ಇವ್ರ ಕೈಯಲ್ಲಿ ಯೋಗ್ಯತೆ ಇದೆ ರೀ. ಇವರೇ ಬಾಯಿ ಬಿಟ್ಟರೆ ಇವ್ರ ಬಾಯ ಚರಂಡಿ. ನಾಯಕರುಗಳ ಬಾಯ ಚರಂಡಿ ಆದರೆ ಇನ್ನು ಕಾರ್ಯಕರ್ತರ ಬಾಯ ಏನಾಗುತ್ತೆ? ದೊಡ್ಡ ಗಟಾರ ಆಗುತ್ತೆ. ಎಂತೆಂಥ ನಾಯಕರುಗಳನ್ನ ಕಂಡಿರೋದ್ರಿ ಭಾರತ. ಅದು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಎಂತೆಂಥ ಲೀಡರ್ಗಳನ್ನ ಕಂಡಿದ್ದು. ಮೊರಾರ್ಜಿ ದೇಸಾಯಿ ಇದ್ದರು, ನಿಜಲಿಂಗಪ್ಪನವರಿದ್ದರು, ಕಾಮರಾಜ್ ಅಂತವರಿದ್ದರು, ರಾಮಕೃಷ್ಣ ಹೆಗಡೆ ಅಂತವರಿದ್ದರು. ಭಾಷೆ ಪ್ರಯೋಗ ಮಾಡ್ಬೇಕಾದ್ರೆ ಗೌರವ ಇಟ್ಟು, ಗೌರವ ಕೊಟ್ಟು ಮಾತಾಡೋರು. ಅದಕ್ಕೆ ರಾಜಕಾರಣಿಗಳ ಮೇಲೆ ಜನಕ್ಕೂ ಒಂದು ಗೌರವ ಇತ್ತು. ಇವತ್ತು ಈ ರೀತಿ ಚರಂಡಿ ನಾಲ್ಗೆ ಆದರೆ ಜನ ಯಾಕೆ ಮರ್ಯಾದೆ ಕೊಡ್ತಾರೆ? ಅಮ್ಮ ಅಕ್ಕೋ ಅನ್ನೋ ಲೆವೆಲ್ಗೆ ಇಳಿದೋದ್ರಲ್ಲ ಈ ಪಾಪಿಗಳು. ಇಂಥವ್ರು ರಾಜಕಾರಣದಲ್ಲಿ ಇರಬೇಕಾ? ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ? ಕರ್ನಾಟಕದಲ್ಲಿ ಹಿಂದೂಗಳು ಮಾಡಿರೋ ಒಂದು ತಪ್ಪಿಗೆ ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ಸರ್ಕಾರವನ್ನು ಆಯ್ಕೆ ಮಾಡಿ ದಯಮಾಡಿ ಮುಂದಿನ ಸಾರಿ ಓಟ್ ಹಾಕೋ ಸಂದರ್ಭದಲ್ಲಿ
ಬೇರೆ ಏನಾದರೂ ಹಾಳಾಗಲಿ, ಅಟ್ಲೀಸ್ಟ್ ಅವ್ರ ನಾಲ್ಗೆ ಶುದ್ಧವಾಗಿದೆಯಾ ಅಂತ ನೋಡಬೇಕು, ಆ ಪಕ್ಷದ ಯೋಗ್ಯತೆ ನೆಟ್ಟಿಗಿದೆಯಾ ಅಂತ ನೋಡಬೇಕು ಬಂಧುಗಳೇ. ಇಲ್ಲಿದ್ದರೆ ಪಾಪ ಏನೂ ಗೊತ್ತಿರತಕ್ಕಂಥ ತಾಯಿಗಳನ್ನ, ತಂಗಿಗಳನ್ನ, ಹೆಣ್ಮಕ್ಕಳನ್ನ ಬೀದಿಗೆ ತರ್ತಕ್ಕಂಥದ್ದು ನಿಲ್ಲೋದೇ ಇಲ್ಲ. ಬಿಹಾರ ಸೀತಾಮಾತೆ ಹುಟ್ಟಿರ್ತಕ್ಕಂಥ ಜಾಗ ರೀ ಅದು. ಇಡೀ ವಿಶ್ವಕ್ಕೆ ತಾಯಿಯಾದಂತಹ ಸೀತಾಮಾತೆ ಹುಟ್ಟಿರೋ ಸ್ಥಳ. ಅಂಥದ್ದಲ್ಲಿ ನಿಂತ್ಕೊಂಡು ಈ ರೀತಿ ತಾಯಿಯ ಬಗ್ಗೆ ಅವಮಾನ ಮಾಡ್ತಾರಲ್ಲ, ಉಳಿತಾರ ಇವರು? ಬಿಹಾರ ಜನ ತಕ್ಕ ಶಾಸ್ತಿ ಮಾಡ್ತಾರೆ. ಬರೀ ಬಿಹಾರ ಅಷ್ಟೇ ಅಲ್ಲ, ಯಾವ ಯಾವ ಜನಗಳಿಗೆ ತಮ್ಮ ತಾಯಿ ಪೂಜನೀಯ ಅನಿಸುತ್ತೆ, ಪ್ರತಿಯೊಬ್ಬ ಹಿಂದೂಗೂ ತಾಯಿ ಪೂಜನೀಯ ಇದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾಯಿ ಪೂಜನೀಯರೇ. ಅವರೆಲ್ಲರೂ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕೇವಲ ಕಾಲ ಮಾತ್ರ ಇದನ್ನು ನಿರ್ಧರಿಸುತ್ತೆ. ನಮಸ್ಕಾರ.